ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೇಮ್ ಡೇನೇ ಮಾಡ್ತಾ ಇರೋದು ವ್ಲಾಗು. ಮನೇಲಿ ಸುಮ್ಮನೆ ಬೋರ್ ಹೊಡಿತಾ ಇತ್ತು ಅಂದ್ಬಿಟ್ಟು ಇನ್ನು ತೆಂಗಿನಕಾಯಿ ಪರ್ಚೇಸಿಂಗ್ ಎಲ್ಲ ಆಮೇಲೆ ಇಸ್ಕೊಂಡು ಬರೋದು ಅಂತ ಅದು ಅವ್ರ ವ್ಲಾಗು ಇನ್ನೊಂದಿದೆ ನೋಡಿ. ಇವಾಗ ಮನೇಲಿ ಟೈಮ್ ಪಾಸ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ನಾನು ಫುಲ್ ಗಲೀಜು ಮಾಡಿ ಇಟ್ಟಿದ್ದೀನಿ ನನ್ನ ರೂಮಲ್ಲಿ. ಇಲ್ಲೊಂದು ನಾನು ಯೂಟ್ಯೂಬ್ ಅಂತ ಒಂದು ಬೋರ್ಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೆ ನೋಡಿ ಕಾರ್ಡ್ಬೋರ್ಡ್ ಎಲ್ಲ ಎತ್ಕೊಂಡಿದ್ದೀನಿ. ಈ ಪಿನ್ ಇದೆಯಲ್ಲ, ಪಿನ್ನು ನೋಡಿ, ಈ ಥರ ಪಿನ್ಗಳಲ್ಲಿ ಮಾರ್ಕಿಂಗ್ ಥರ ಮಾಡ್ಕೊಳ್ಳೋದಕ್ಕೆ ಕಾರ್ಡ್ಬೋರ್ಡಲ್ಲಿ ಫಿಕ್ಸ್ ಮಾಡೋದಕ್ಕೆ ನೋಡಿ ಇಲ್ಲಿ ಹನಿ ಎಲ್ಲ ಹೊಡೆದಿದ್ದೀವಿ. ಸೊ ಇವಾಗ ಅದನ್ನು ಮಾಡೋದಕ್ಕೆ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ. ಅದ್ರ ಮೇಲಿನ ಏನೇನ ಬರೆದ್ಬಿಟ್ಟೆಲ್ಲ ಅಂಟಿಸ್ತೀನಿ. ನನ್ನ ಗೋಲ್ಸ್ನ ಅಂಟಿಸ್ಬಿಟ್ಟು ಬರೀತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೊಂದು, ನನ್ನ ತಮ್ಮನು ನನಗೆ ಹೆಲ್ಪ್ ಮಾಡ್ತಾನೆ. ಏನೋ ಫಸ್ಟ್ ಟೈಮ್ ಬರ್ತಾ ಇರೋದು ಬ್ಲಾಗಲ್ಲಿ ನನ್ನ ತಮ್ಮ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಥ್ರೆಡ್ ಎತ್ಕೊಂಡಿದ್ದೀನಿ ನೋಡಿ, ಇಷ್ಟು ಉದ್ದ ಒಂದು ದಾರ ಎತ್ಕೊಂಡಿದ್ದೀನಿ. ಆಮೇಲೆ ಈ ಕಾರ್ಡ್ಬೋರ್ಡಲ್ಲಿ ನೋಡಿ ಇಲ್ಲೊಂದು ಮಾರ್ಕಿಂಗ್ ಹಾಕಿದ್ದೀನಿ ಹ್ಯಾಂಗಿಂಗ್ ಮಾಡೋದು. ನೋಡಿ ಈ ಥರ ಬರ್ತೈತೆ ಶೇಪ್. ಈ ಕವರ್ ಎಲ್ಲ ಮಾಡಾದ್ಮೇಲೆ ಹಿಂಗೆ ಬರ್ತೈತೆ ಶೇಪ್. ಇನ್ನೇ ತರ್ತೀನಿ ಓಲಿ. ಬನ್ನಿ ಇದನ್ನು ಫಿಕ್ಸ್ ಮಾಡೋಣ. ಗೈಸ್ ನೋಡಿ ಗೈಸ್, ಫಿಟ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ವಾಲ್ ಕಾಂಬಿಟ್ ಐತೆ ನೋಡಿ. ಈ ಥರ ಮಾರ್ಕಿಂಗ್ ಪಿನ್ ಇದೆಯಲ್ಲ, ಈ ಥರ ಎತ್ಬಿಟ್ಟು ಹಿಂಗೆ ಮಾರ್ಕ್ ಮಾಡೋದು. ಇನ್ನು ಇದಕ್ಕೆ ಕಾರ್ನರ್ಸ್ ಎಲ್ಲ ನೋಡಿ ಒಂಥರ ಇದೆ ಗಲೀಜೋಗಿ. ಇದನ್ನು ಇನ್ನು ಡೆಕೋರೇಟ್ ಮಾಡಬೇಕು. ಬನ್ನಿ ಮಾಡೋಣ. ಗೈಸು ಆ ಬೋರ್ಡ್ ಇದೆಯಲ್ಲ, ಬೋರ್ಡು ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಆ ಬೋರ್ಡು ಬ್ಯಾಲೆನ್ಸೇ ಆಗ್ತಾಯಿಲ್ಲ. ಸೊ ಲೆವೆಲ್ ಮಾಡೋದಕ್ಕಂತ ಒಂದು ಎಕ್ಸ್ಟ್ರಾ ಕಾರ್ಡ್ಬೋರ್ಡ್ ಪೀಸ್ ಎತ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಗಮ್ ಹಾಕ್ಬಿಟ್ಟು ಅದಕ್ಕೆ ಮೆಚ್ಚೋಣ. ಇವಾಗ ಇದನ್ನು ತಿರ್ಗಾ ಅನ್ಸೋಣ. ಇದು ಆ್ಯಕ್ಚುಲಿ ಟಿ ವಿ ಬಾಕ್ಸ್ ಬರುತ್ತಲ್ಲ, ಕಾರ್ಡ್ಬೋರ್ಡ್ ಬಾಕ್ಸು, ಅದು ಸುಮ್ಮನೆ ಬಿದ್ದೈತೆ ಮನೆಗೆ. ನನ್ನ ರೂಮ್ ಡೆಕೋರೇಷನ್ ಅಂತ ಇಟ್ಕೊಂಡೆ ಬೋರ್ಡ್ ಮಾಡಿಬಿಟ್ಟು. ಇದೊಂದೇ ಅಲ್ಲ, ಈ ರೂಮ್ ಫುಲ್ಲು ಒಂದು ಡೆಕೋರೇಷನ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ಡೆಕೋರೇಷನ್ ಅಂದರೆ ಸ್ವಲ್ಪ ಕ್ಲಾಸಿಯಾಗಿ, ಸ್ವಲ್ಪ ನೀಟಾಗಿ ಮಾಡೋದಕ್ಕೆ ಅಂದ್ಬಿಟ್ಟು ನೋಡಿ ಗೈಸ್. ಇವಾಗ ರೆಡಿ ಮಾಡಿದ್ದೀನಿ ನೋಡಿ, ಕರೆಕ್ಟಾಗಿ ಕಾಣಿಸ್ತಿದೆ ನೋಡಿ. ಸ್ವಲ್ಪ ದೂರ ಹೋಗ್ಬಿಟ್ಟು ಸ್ವಲ್ಪ ದೂರದಿಂದ ತೋರಿಸ್ತೀನಿ ನೋಡಿ, ಪರ್ಫೆಕ್ಟಾಗಿದೆ ಲೆವೆಲ್ಲಾಗಿ. ಇವಾಗ ಇದಕ್ಕೆ ಬ್ಯಾಗ್ ಸೈಡಲ್ಲೇ ಈ ಸೈಡ್ಗಳಿದೆಯಲ್ಲ, ಸೈಡ್ಗಳಲ್ಲೆಲ್ಲ ಒಂದು ಸ್ಟಿಕ್ಕರ್ಗಳು ಅದು ಇದು ಹಾಕಿ ಮೆಚ್ಚಿಬಿಟ್ಟು ಇದರಲ್ಲಿ ಏನೇನು ಮೆಚ್ತೀನಿ ಅಂತ, ಇದರಲ್ಲಿ ಏನೇನು ನಾವು ಸ್ಟಿಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಷ್ಟಕ್ಕೆ ಸೆಕೆಂಡ್ ಇಯರ್ ಬಂದ್ಬಿಡ್ತು ಗೈಸ್ ನೋಡಿ. ಇವಾಗ ನಮ್ಮ ಮನೇಲಿ ಒಂದು ಬ್ಯಾಗ್ ಫುಲ್ಲು ಬರೀ ಕಲರ್ ಪೇಪರ್ಸೇ ಇದೆ ನೋಡಿ. ಈ ಕಲರ್ ಪೇಪರ್ಸಲ್ಲಿ ಒಂದು ಚೂಸ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿಬಿಟ್ಟು ನೋಡಿ ಇಲ್ಲೆಲ್ಲ ಇದೆ. ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಈ ಸ್ವಲ್ಪ ಸಿಲ್ವರ್ ಕಲರ್ ಟೈಪ್ ಇದೆ. ಇದು ಸಿಲ್ವರು ಗ್ರೇ ಕಲರ್ ಐತೆ, ಬರೀ ಆ ಕಾರ್ನರ್ಸ್ಗೆ ಸ್ಟಿಕ್ ಮಾಡೋದಕ್ಕೆ. ಸೊ ಬನ್ನಿ ಸ್ಟಿಕ್ ಮಾಡೋಣ. ಈ ದಾರ ಇದೆಯಲ್ಲ, ಇದು ಬ್ಯಾಕ್ ಸೈಡು. ಈ ದಾರ ಇಲ್ಲಿ ನಾಟ್ ಹಾಕಿದ್ದೀನಿ, ಇಲ್ಲೊಂದು ಆಮೇಲೆ ಇಲ್ಲೊಂದು. ಇದು ಆಚೆ ಬರಬಾರ್ದು ಅಂದ್ಬಿಟ್ಟು ಪರ್ಮನೆಂಟಾಗಿ ಇಲ್ಲಿ ಒಂದು ಗಮ್ ಹಾಕ್ಬಿಟ್ಟು ಒಂದು ಪೇಪರ್ ಹಚ್ಚಿದ್ದೀನಿ ನೋಡಿ ಗೈಸ್. ಇಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟು ಪೇಪರ್ ಎಷ್ಟು ಗೊತ್ತಾ, ಈ ಚಿಕ್ಕ ಸೈಡ್ ಇದೆಯಲ್ಲ, ಈ ಚಿಕ್ಕ ಸೈಡು ಇಷ್ಟು ಪೇಪರ್ನ ಇಲ್ಲಿ ಸೈಡ್ ಇದೆಯಲ್ಲ, ಈ ಸೈಡ್ ಇಲ್ಲಿ ಕವರ್ ಮಾಡೋದಕ್ಕೆ, ಆಮೇಲೆ ಬಾರ್ಡರ್ ಮಾಡೋದಕ್ಕೆ. ಬನ್ನಿ ಕಟ್ ಮಾಡೋಣ ಇದನ್ನು. ಇವಾಗ ಇಷ್ಟು ಸೈಜ್ನ ಇಷ್ಟು ಫುಲ್ಲು ಆ ಫುಲ್ ಸೈಡ್ ಕವರ್ ಮಾಡಬೇಕು. ಸೊ ಬನ್ನಿ ಮಾಡೋಣ ನೋಡಿ ಗೈಸ್. ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಅಂಟಿಸೋಣ ಬನ್ನಿ ಗೈಸ್. ಫೈನಲಿ ಬಾರ್ಡ್ರ್ಗಳು ಎಲ್ಲ ಹಾಕಿದ್ದೀನಿ ನೋಡಿ, ಎಷ್ಟು ಮಸ್ತ್ ಕಾಣಿಸ್ತಿದೆ ನೋಡಿ. ನನ್ನ ಬ್ಯಾಕ್ಗ್ರೌಂಡಿಂದ ನಾನು ತೋರಿಸ್ತೀನಿ ನೋಡಿ. ನನ್ನ ಬ್ಯಾಕ್ಗ್ರೌಂಡ್ ಇದೆ ಇವಾಗ, ಅದು ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ ಅಲ್ಲಿ.
ಇವಾಗ ನೆಮ್ಮದಿ ಆಗಿದೆ ನನಗೆ. ಅಲ್ಲಿ ಸ್ವಲ್ಪ ಇವಾಗ ಆ ಬೋರ್ಡಲ್ಲಿ ನಾನು ಡಿಸೈನ್ಸ್ ಎಲ್ಲ ಹಾಕ್ತೀನಿ, ಬನ್ನಿ ಬರೆಯೋಣ ಗೈಸ್. ಇವಾಗ ಅದರಲ್ಲಿ ಏನೇನೋ ಒಂದು ಡಿಸೈನು ಬರೆಯೋದಕ್ಕೆ ನಾನೊಂದು ಏನೋ ಒಂದು ಬರೀಬೇಕು, ಟೈಮ್ ಟೇಬಲ್ಲು, ನನ್ನ ಡೈಲಿ ರೊಟೀನು ಎಲ್ಲ ಬರ್ಕೊಳ್ಬೇಕು ಅದರಲ್ಲಿ. ಸೊ ನೋಡಿ, ಇವಾಗ ಇಷ್ಟು ಮೆಟೀರಿಯಲ್ಸ್ ಎತ್ಕೊಂಡಿದ್ದೀನಿ ಮಾಡೋದಕ್ಕಂತ. ಸೊ ಬನ್ನಿ ಮಾಡೋಣ. ನೋಡಿ ಗೈಸ್, ಬ್ರಷ್ ಎತ್ಕೊಂಡಿದ್ದೀನಿ ಪೇಂಟ್ ಮಾಡೋದಕ್ಕಂತ. ನೋಡಿ ಗೈಸ್, ಏನು ಮಾಡ್ತಾಯಿದ್ದೀನಿ ಅಂದರೆ ಇದೆ ಯೂಟ್ಯೂಬ್ದು ಲೋಗೋ. ನೋಡಿ ಮಸ್ತಾಗಿದೆಯಲ್ಲ. ಇದು ಡ್ರೈ ಆಗಿಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಹೀಗೆ ನೀವು ನನಗೊಂದು ಪ್ಲೇ ಬಟನ್ನು ಕೊಡಿಸ್ಬಿಡ್ಬೇಕು ಗೈಸ್. ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನನ್ನದು ಒರಿಜಿನಲ್ ಆಗಿ ಒಂದು ರಿಯಲ್ ಪ್ಲೇ ಬಟನ್ನು ಬರೋ ಹಂಗೆ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಇವಾಗ ಇದನ್ನು ಡ್ರೈ ಆಗಿಬಿಟ್ಟು ಈ ಬೋರ್ಡಲ್ಲಿ ಅಂಟಿಸೋಣ ಗೈಸ್. ಫೈನಲಿ ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ. ನೋಡಿ ಇಲ್ಲಿ 1K, ಆಮೇಲೆ ಇದು ತೋರಿಸಿದ್ನಲ್ಲ. ಇವಾಗ ಇದನ್ನು ಇಲ್ಲಿ ಸ್ಟಿಕ್ ಮಾಡೋಣ ಬನ್ನಿ. ಗೈಸ್ ಆಗಿದೆ. ಟೈಮ್ ಟೇಬಲ್ ಎಲ್ಲ ಮಾಡಬೇಕು, ಮಾಡಿಬಿಟ್ಟು ಹಾಕ್ತೀನಿ ನಾನು. ಸೊ ಇವತ್ತು ಈ ವ್ಲಾಗು ಅಷ್ಟೇ, ಈ ವ್ಲಾಗ್ ಎಂಡ್ ಮಾಡ್ತೀನಿ ನಾನು. ಟೈಮ್ ಟೇಬಲ್ ಮಾಡೋದಕ್ಕೆ ಫುಲ್ಲು ಕಷ್ಟ ಆಗಿದೆ. ಆಲ್ಮೋಸ್ಟ್ 2.5 to 3 hours ಆಗಿದೆ ಮಾಡಿಬಿಟ್ಟು. ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗಿದೆ. ನೋಡಿ ಇಲ್ಲೆಲ್ಲ ಎಷ್ಟು ಗಲೀಜು ಮಾಡಿ ಹಾಕಿದ್ದೀನಿ ನನ್ನ ರೂಮ್ನ, ಇದೊಂದು ಕ್ಲೀನಾಗಿರೋದು ಮಾಡೋದಕ್ಕೆ. ಸೊ ಬನ್ನಿ ಇವಾಗ ವ್ಲಾಗ್ ಎಂಡ್ ಮಾಡ್ತೀನಿ ನಾನು. ಈ ಥರ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಟ್ಟು 1K ಮಾಡಿಸ್ಬೇಕು ನೀವು, ತೋಷಿ ವ್ಲಾಗ್ಸ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.